ಕುಲ್ದೀಪ್ ದಾಳಿಗೆ ನಡೆಯಿತು. ಪಾಕ್ ಭಾರತ ಪಾಕ್ ವಿರುದ್ಧ ರೋಚಕ ಗೆಲುವು. ಇಂಡಿಯಾ ವರ್ಸಸ್ ಪಾಕ್ ಏಷ್ಯಾ ಕಪ್ ನಿನ್ನೆ ನಡೆದ ಪಂದ್ಯದಲ್ಲಿ ಭಾರತ ತಂಡ ಅಮೋಘ ಗೆಲುವು ದಾಖಲಿಸುವ ಮೂಲಕ ಈ ಒಂದು ಏಷ್ಯಾ ಕಪ್ನಲ್ಲಿ ಪಾಕಿಸ್ತಾನವನ್ನ ಮತ್ತೊಮ್ಮೆ ಬಗ್ಗು ಬಡಿಯಿತು. ಬಟ್ ಈ ಒಂದು ಪಂದ್ಯ ನಡೆಯೋದು ಡೌಟ್ ಅಂತ ಇತ್ತೀಚೆಗೆ ಕೂಡ ವರದಿಯಾಗ್ತಿತ್ತು. ಬಾಯ್ಕಾಟ್ ಮಾಡಬೇಕಂತ ಹೇಳಿದ್ರು. ಬಟ್ ಇದೀಗ ಬಾಯ್ಕಾಟ್ ಅಂದಾಗಿ ಇಲ್ಲಿ ಭಾರತ ತಂಡ ಪಾಕ್ಗೆ ಯಾಕೆ ನಾವು ಅಂಕ ಬಿಟ್ಟುಕೊಳ್ಬೇಕಂತ ಹೇಳಿ ಈ ಒಂದು ಪಂದ್ಯವನ್ನ ಇಲ್ಲಿ ಆಡಿ ಗೆದ್ದು ತೋರಿಸಿದೆ. ಬಟ್ ಇದು ಏನಪ್ಪಾ ಅಂದ್ರೆ ಇಂಡಿಯಾಗೆ ಒಂದು ಕಡೆ ಖುಷಿ ಆದ್ರೆ ಒಂದು ಕಡೆ ದುಃಖ. ಬಟ್ ನಿನ್ನೆ ನಡೆದ ಪಂದ್ಯದಲ್ಲಿ ಮೊದಲಿಗೆ ಟಾಸ್ ಗೆದ್ದಿದ್ದು ಪಾಕಿಸ್ತಾನ ತಂಡದ ನಾಯಕ. ಇಲ್ಲಿ ನಾವು ಬ್ಯಾಟಿಂಗ್ ಮಾಡ್ತೀವಿ, ಈ ಒಂದು ಪಿಚ್ ಮೇಲೆ ಟೀಮ್ ಇಂಡಿಯಾಗೆ ಬೃಹತ್ ಸ್ಕೋರ್ ಕೊಡ್ತೀವಿ ಅಂತ ಡಿಸೈಡ್ ಮಾಡಿದ್ರು. ಬಟ್ ಆ ಒಂದು ಡಿಸೈಡ್ ಏನಪ್ಪಾ ಅಂದ್ರೆ ಇಲ್ಲಿ ಅವರಿಗೆ ವರ್ಕ್ ಆಗಲಿಲ್ಲ. ಅಂದ್ರೆ ಮೊದಲ ಬಾಲ್ ನಲ್ಲಿಯೇ ನಮ್ಮ ಹಾರ್ದಿಕ್ ಪಾಂಡ್ಯ ಅವರು ಇಲ್ಲಿ ಸೈಮ್ ಅವರ ವಿಕೆಟ್ ನ ಕೂಡ ಇಲ್ಲಿ ಹಿಡ್ಕೊಂಡ್ರು. ಅಲ್ಲಿಂದ ಪಾಕ್ ತಂಡ ಚೇತರಿಸಿಕೊಳ್ಳಲೇ ಇಲ್ಲ. ಅಂದರೆ ಪಾಕಿಸ್ತಾನ ತಂಡದ ಪರ ಫರ್ಹಾನ್ 40 ರನ್ ಬಿಟ್ರೆ ಯಾವ ಆಟಗಾರನಿಂದ ಕೂಡ ಅಷ್ಟು ಪರ್ಫಾರ್ಮೆನ್ಸ್ ಇಲ್ಲಿ ಬರಲೇ ಇಲ್ಲ. ಯಾಕಂದ್ರೆ ಅದಕ್ಕೆ ಬರೋಕ್ಕೆ ನಮ್ಮ ಟೀಮ್ ಇಂಡಿಯಾ ಬಾಲಿಂಗ್ ಬಿಡಲಿಲ್ಲ. ಕುಲ್ದೀಪ್ ಯಾದವ್ ಆಗಲಿ, ಹಾರ್ದಿಕ್ ಪಾಂಡ್ಯ, ಬುಮ್ರಾ ಅಂತ ಸ್ಟಾರ್ ಆಟಗಾರರು ಇಲ್ಲಿ ಎಲ್ಲರೂ ಕೂಡ ವಿಕೆಟ್ ಪಡೆದುಕೊಂಡು ಪಾಕಿಸ್ತಾನವನ್ನ ಒನ್ ಸೈಡೆಡ್ ಗೇಮ್ ಕೂಡ ಇಲ್ಲಿ ಮಾಡಿ ಗೆದ್ರು. ಪಾಕಿಸ್ತಾನ ತಂಡದ ಪರ ಶಹೀನ್ ಶಾ ಅಫ್ರಿದಿ ಅವರು 16 ಬಾಲ್ಗೆ 33 ಹೊಡೆದ. ಬಟ್ ಇವನನ್ನು ಬಿಟ್ಟರೆ ಯಾರು ಕೂಡ ಇಲ್ಲಿ ಅಬ್ಬರಿಸಿಲ್ಲ. ಫರ್ಹಾನ್ ಅವ್ರ ಕಡೆಯಿಂದ ಒಂದು 17 ರನ್ ಬಂದ್ರೆ ಕೊನೆಯದಾಗಿ ಬಂದಿದ್ದು ಫರ್ಹಾಮ್ ಅಶ್ರಫ್ ಅವರು 11 ರನ್ ಅಷ್ಟೇ ಹೊಡೆದ್ರು. ಬಟ್ ಈ ರನ್ ಹೊಡೆಯುವಷ್ಟರಲ್ಲಿ ಸುಸ್ತಾಗಿ ಇವರೆಲ್ಲರೂ ಹೋಗಿದ್ರು. ಅಂದರೆ ಬ್ಯಾಟ್ಸ್ಮನ್ ಮಾಡಬೇಕಾದ ಕೆಲಸವನ್ನ ಇಲ್ಲಿ ಬಾಲರ್ ಶಹೀನ್ ಶಾ ಅಫ್ರಿದಿ ಒಬ್ಬರೇ ಮಾಡಿದ್ದಾರೆ. ಬಟ್ ಇದು ಏನಪ್ಪಾ ಅಂದ್ರೆ ಟೀಮ್ ಇಂಡಿಯಾ ಬಾಲಿಂಗ್ ಒಂಥರ ಬೆಂಕಿಯಾಗಿತ್ತು. ಪಾಕಿ ತಂಡ ಇಲ್ಲಿ 97ಕ್ಕೆ 8 ವಿಕೆಟ್ ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿದಾಗ ಬಂದು ಬ್ಯಾಟಿಂಗ್ ಮಾಡಿ ಆಡಿದ ಇಲ್ಲಿ ಶಹೀನ್ ಶಾ ಅಫ್ರಿದಿ 16 ಬಾಲ್ಗೆ ಇವರು 33 ರನ್ ಇಲ್ಲಿ ಹೊಡೆದ್ರು. ಬಟ್ ಟೀಮ್ ಇಂಡಿಯಾ ಪರ ಹಾರ್ದಿಕ್ ಪಾಂಡ್ಯ 3 ಓವರ್ ಬಾಲ್ ಮಾಡಿ 34 ರನ್ ಬಿಟ್ಕೊಟ್ಟು 1 ವಿಕೆಟ್ ಪಡೆದರೆ ಇತರ ಇಲ್ಲಿ ಜಸ್ಪ್ರೀತ್ ಬುಮ್ರಾ 2, ವರುಣ್ ಚಕ್ರವರ್ತಿ 1, ಕುಲ್ದೀಪ್ ಯಾದವ್ 3, ಅಕ್ಷರ್ ಪಟೇಲ್ 2 ವಿಕೆಟ್ ಇಲ್ಲಿ ಪಡ್ಕೊಂಡ್ರು. ಸಂಜು ಸ್ಯಾಮ್ಸನ್ ಕೂಡ ಇಲ್ಲಿ ಹಿಂದ್ಗಡೆಯಿಂದ ಒಂದು ಕ್ಯಾಚ್ ಡ್ರಾಪ್ ಮಾಡಿದ್ರೆ ಬುಮ್ರಾ ಬಾಲಿಂಗ್ ನಲ್ಲಿ ಅವರು ಕೂಡ ಒಂದು ಕ್ಯಾಚ್ ಬಿಟ್ರು. ಕೊನೆಯದಾಗಿ ಕುಲ್ದೀಪ್ ಯಾದವ್ ಒಂದು ಕ್ಯಾಚ್ ಬಿಟ್ಟು ಆ ಒಂದು ಓವರ್ ನಲ್ಲಿಯೇ 2 ವಿಕೆಟ್ ಪಡೆದು ಟೀಮ್ ಇಂಡಿಯಾಗೆ ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಗಳನ್ನ ಇಲ್ಲಿ ತಂದುಕೊಟ್ರು. ಯಾವುದೇ ಪಾಕಿಸ್ತಾನ್ ಬ್ಯಾಟರ್ ನಿಂದ ಒಂದೇ ಒಂದು ಅರ್ಧ ಶತಕ ಮತ್ತು ಒಂದೇ ಒಂದು ಅರ್ಧ ಶತಕ ಜೊತೆ ಆಟ ಕೂಡ ಇಲ್ಲಿ ಮೂಡಿ ಬರಲಿಲ್ಲ. ಅಂದ್ರೆ ಭಾರತ ಶಿಸ್ತುಬದ್ಧ ಬಾಲಿಂಗ್ ದಾಳಿಗೆ ಪಾಕಿಸ್ತಾನ್ ಕಂಪ್ಲೀಟ್ ಆಗಿ ಇಲ್ಲಿ ನಡಿಗೆ ಹೋಯಿತು. ಅಂತಿಮವಾಗಿ ಪಾಕಿಸ್ತಾನ ತಂಡ ಕೇವಲ ಭಾರತ ವಿರುದ್ಧ 127 ರನ್ ಹೊಡೆಯುವಷ್ಟರಲ್ಲಿ ಸುಸ್ತಾಗಿ ಹೋಯಿತು. ಹೀಗಾಗಿ ಭಾರತ ಶಿಸ್ತುಬದ್ಧ ಬಾಲಿಂಗ್ ದಾಳಿಗೆ ಪಾಕ್ ಕೇವಲ ಹೊಡೆದಿದ್ದು 127 ರನ್, ಅದು 20 ಓವರ್ಗೆ ಮಾತ್ರ. ಈ ಒಂದು 128 ರನ್ಗಳ ಗುರಿ ಬೆನ್ನತ್ತಿದ್ದ ಭಾರತ ತಂಡ ಆರಂಭದಲ್ಲಿ ಅಭಿಷೇಕ್ ಮತ್ತು ಶುಭ್ಮನ್ ಗಿಲ್ ಅವರ ಜೋಡಿ ಪವರ್ಫುಲ್ ಆದ ಆಟ ಆಡಿ ಪಾಕಿಸ್ತಾನ ತಂಡವನ್ನ ಧೂಳಿಪಟ ಮಾಡಿದರು. ನೋಡಿ, ಪಾಕ್ ತಂಡಕ್ಕೆ ಇಲ್ಲಿ ನಮ್ಮ ಶುಭ್ಮನ್ ಗಿಲ್ ಆಗಲಿ ಅಭಿಷೇಕ್ ಶರ್ಮಾ ಅವರ ಬ್ಯಾಟಿಂಗ್ಗೆ ಉತ್ತರಾಣ ಸಿಗಲಿಲ್ಲ. ಪ್ರತಿ ಒಂದು ಓವರ್ ನಲ್ಲಿ 10 ರಂತೆ ಬ್ಯಾಟಿಂಗ್ ಮಾಡಿ ಇವರು ಪಾಕಿಸ್ತಾನ ಬಾಲರ್ ಗಳನ್ನ ಸುಸ್ತು ಮಾಡಿದರು. ಶಹೀನ್ ಶಾ ಅಫ್ರಿದಿ ಮಾಡಿದ್ದು ಕೇವಲ 2 ಓವರ್ ಮಾತ್ರ. ಬಟ್ ಅಭಿಷೇಕ್ ಶರ್ಮಾ ಆ ಒಂದು ಓವರ್ ನಲ್ಲಿ 12+ ರನ್ ಅವರಿಗೆ ಪಡೆದ್ರು. ಅಂದ್ರೆ ಶಹೀನ್ ಶಾ ಅಫ್ರಿದಿ ಅವರು 23 ರನ್ ಕೊಟ್ಟು 11ರ ಎಕರಾನ ಮೇಲೆ ನಿನ್ನೆ ಬಾಲ್ ಮಾಡಿ ನೋಡಿದ್ರೆ ಶಹೀನ್ ಶಾ ಅಫ್ರಿದಿಗೆ ಸ್ವತಃನೇ ಇದು ದಂಗಾಯಿತು. ಹೀಗಾಗಿ ಈ ಒಂದು ಪಂದ್ಯವನ್ನ ಈಸಿಯಾಗಿ ಭಾರತ ಆರಂಭದಲ್ಲೇ ತೆಗೆದುಕೊಂಡು ಹೋಗಿ ಇನ್ನು ಚೆನ್ನಾಗಿ ಆಡ್ತಿರ್ಬೇಕಾದ್ರೆ ಗಿಲ್ ಅವರ ಬ್ಯಾಟಿಂಗ್ ಈಗ ಸೈಮ್ ಅಯೂಬ್ ಅವರು ಇಲ್ಲಿ ವಿಕೆಟ್ ಪಡೆದ್ರ ಮುಖಾಂತರ ಆ ಒಂದು ಮೊದಲ ವಿಕೆಟ್ ಕಳೆದುಕೊಂಡ್ರು. ಹೀಗಾಗಿ ನಮ್ಮ ಭಾರತ ತಂಡಕ್ಕೆ ಬಂದಿದ್ದು ನೆಕ್ಸ್ಟ್ ಯಾರಪ್ಪ ಅಂದ್ರೆ ಸೂರ್ಯಕುಮಾರ್ ಯಾದವ್ ಅವರು ನಾಯಕನ ಅದ್ಭುತ ಇನ್ನಿಂಗ್ಸ್ ಆಡಿ 37 ಬಾಲ್ಗೆ 47 ರನ್ ಹೊಡೆದು ನಾಟ್ಔಟ್ ಆಗಿ ಕೊನೆಯದಾಗಿ ಆ ಒಂದು 6 ಹೊಡೆದ್ರ ಮುಖಾಂತರ ಈ ಒಂದು ಪಂದ್ಯ ಗೆಲ್ಲಿಸಿಕೊಟ್ರು. 5-4 1 ಸಿಕ್ಸರ್ ಇವರ ಬ್ಯಾಟ್ ನಿಂದ ಬಂದ್ರೆ 127 ಸ್ಟ್ರೈಕ್ ರೇಟ್ ನಲ್ಲಿ ಇವರು ಬ್ಯಾಟ್ ಮಾಡಿದ್ರು. ಇವರ ಜೊತೆಗೆ ಕೊನೆಯದಾಗಿ ಉಳ್ಕೊಂಡದ್ದು ಇಲ್ಲಿ ತಿಲಕ್ ವರ್ಮಾ ಕೂಡ ಬಂದ್ರಾದ್ರು ಅವರು ಕೂಡ ಸೈಮ್ ಅಯೂಬ್ ಅವರ ಬಾಲಿಂಗ್ ನಲ್ಲಿ ಔಟ್ ಆಗ್ತಾರೆ. ತಿಲಕ್ ವರ್ಮಾ 31 ಬಾಲ್ಗೆ 31 ರನ್ ಹೊಡೆದು 2-4 ಒಂದು ಸಿಕ್ಸರ್ ಸಹಿತ 100 ಸ್ಟ್ರೈಕ್ ರೇಟ್ ನಲ್ಲಿ ಇವರು ಬ್ಯಾಟ್ ಮಾಡಿದರು. ಕೊನೆಯದಾಗಿ ನಾಯಕ ಸೂರ್ಯಕುಮಾರ್ ಯಾದವ್ ಅವರ ಜೊತೆಗೂಡಿ ಶಿವಮ್ ದುಬೆ 6 ಹೊಡೆದ್ರ ಮುಖಾಂತರ ಈ ಒಂದು ಪಂದ್ಯಕ್ಕೆ ಇಲ್ಲಿ ನಾಂದಿ ಹಿಡಿದ್ರು. ಸೂರ್ಯಕುಮಾರ್ ಯಾದವ್ 6 ಹೊಡೆದು ಫಿನಿಶ್ ಮಾಡಿ ಈ ಒಂದು ಪಂದ್ಯ ನಾವಿಲ್ಲಿ ಗೆದ್ಕೊಂಡ್ವಿ. ಪಾಕಿಸ್ತಾನ ತಂಡದ ಪರ ಸೈಮ್ ಅವರು 3 ವಿಕೆಟ್ ಬಿಟ್ಟರೆ ಯಾವೊಬ್ಬ ಆಟಗಾರ ಕೂಡ ಇಲ್ಲಿ ವಿಕೆಟ್ ಪಡೆಯುವಲ್ಲಿ ಯಶಸ್ವಿಯಾಗಲಿಲ್ಲ. ಹೀಗಾಗಿ ಟೀಮ್ ಇಂಡಿಯಾ ಆರ್ಭಟಕ್ಕೆ
ಕಂಗಾಲಾದ ಪಾಕಿಸ್ತಾನ ತಂಡ ಈಗ ಸುಸ್ತಾಗಿ ಮುಚ್ಕೊಂಡು ಮನೆಗೆ ಹೋಗ್ಬೇಕಷ್ಟೇ. ಇನ್ನು ಟೀಮ್ ಇಂಡಿಯಾ ಪರ ಸೂರ್ಯಕುಮಾರ್ ಯಾದವ್ ಮತ್ತು ತಿಲಕ್ ವರ್ಮಾ 56 ರನ್ಗಳ ಪಾರ್ಟ್ನರ್ಶಿಪ್ ಆಡಿದರೆ ಸೂರ್ಯಕುಮಾರ್ ಯಾದವ್ ಮತ್ತು ಶಿವಮ್ ದುಬೆ 34 ರನ್ಗಳ ದೊಡ್ಡ ಪಾರ್ಟ್ನರ್ಶಿಪ್ ಆಡಿದರು. ಕೊನೆಯದಾಗಿ ಇಲ್ಲಿ ನಮ್ಮ ತಂಡದ ಪರ ಅಭಿಷೇಕ್ ಶರ್ಮಾ ಅವರು ಮತ್ತೊಮ್ಮೆ ಇಲ್ಲಿ ಸೂಪರ್ ಆದ ಆಟ ಅವ್ರ ಕಡೆಯಿಂದ ಮೂಡಿ ಬಂತು. ಅಭಿಷೇಕ್ ಶರ್ಮಾ ಅವರು ಕೇವಲ 13 ಬಾಲ್ಗೆ 31 ಉಳಿದು 4 ಫೋರ್ 2 ಸಿಕ್ಸರ್ ಸಹಿತ 238 ಸ್ಟ್ರೈಕ್ ನಲ್ಲಿ ಬ್ಯಾಟ್ ಮಾಡಿದರು. ಹೀಗಾಗಿ ಭಾರತ ತಂಡ ಪಾಕಿಸ್ತಾನ ವಿರುದ್ಧ ಗೆದ್ದು ರೋಚಕ ಒಂದು ಜಯ ದಾಖಲಿಸಿದೆ. ಇನ್ನು ಭಾರತ ತಂಡಕ್ಕೆ ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅಂತ ಪಾಕಿಸ್ತಾನ ತಂಡಕ್ಕೆ ಭಾರತ ಸರಿಯಾಗಿ ಇಲ್ಲಿ ಬುದ್ಧಿ ಕಲಿಸಿದೆ ಅಂತ ನಿನ್ನೆ ಗೊತ್ತಾಯಿತು. ಬಟ್ ಹೀಗಾಗಿ ಈ ಒಂದು ಪಾಯಿಂಟ್ ಅಲ್ಲಿ ಕೊನೆಯದಾಗಿ ಪಾಕಿಸ್ತಾನ ತಂಡ ಭಾರತ ತಂಡವನ್ನ ಸೆಕೆಂಡ್ ಮಾಡಲು ಕೂಡ ಕಾಯ್ತಾ ಇದ್ರು. ಹೀಗಾಗಿ ಭಾರತ ತಂಡ ನೇರವಾಗಿ ಡ್ರೆಸ್ಸಿಂಗ್ ರೂಮ್ಗೆ ಹೋಗಿ ಹಾರ್ದಿಕ್ ಪಾಂಡ್ಯ ಅವರಿಗೆ ಹ್ಯಾಂಡ್ ಶೇಕ್ ಕೊಡೋದ್ರ ಮುಖಾಂತರ ಒಂದು ಖುಷಿ ಪಟ್ಟರು. ಬಟ್ ಪಾಕ್ ತಂಡಕ್ಕೆ ಸರಿಯಾಗಿ ಬುದ್ಧಿ ನಿನ್ನೆ ನಮ್ಮ ಭಾರತ ತಂಡ ಇಲ್ಲಿ ಕಲಿಸಿದೆ ಅಂದ್ರೆ ತಪ್ಪಾಗೋದಿಲ್ಲ. ಏಷ್ಯಾ ಕಪ್ ನಲ್ಲಿ ಭಾರತ ಗೆಲ್ಲುವ ಮೂಲಕ 2 ಅಂಕವನ್ನು ಇಲ್ಲಿ ನಿನ್ನೆ ಸಂಪಾದಿಸಿತು. ಭಾರತ ಪಾಕ್ ಪಂದ್ಯಕ್ಕೂ ಮುನ್ನ ಶಹೀನ್ ಅಶ್ರಫ್ ಅವರು ಒಂದು ಪೋಸ್ಟ್ ಕೂಡ ನೀವು ನೋಡಿರ್ಬೋದು. ಬಟ್ ಈಗ ಶಹೀನ್ ಅಶ್ರಫ್ ಅವರು ಇಲ್ಲಿ ಬಾಲಿಂಗ್ ಮೂಲಕ ಅವರು ಬರಲೇ ಇಲ್ಲ. ಹೀಗಾಗಿ ಅವರಿಗೆ ಇಲ್ಲಿ ಭಾರತ ತಂಡ ಸರಿಯಾಗಿ ಪಾಠ ಕಲಿಸಿದ ಅಂತಾನೆ ಹೇಳ್ಬೋದು. ವರುಣ್ ಚಕ್ರವರ್ತಿ ಆಗಲಿ, ಅಕ್ಷರ್ ಪಟೇಲ್ ಆಗಲಿ, ಇನ್ನು ಕುಲ್ದೀಪ್ ಯಾದವ್ ಅವರ ಸ್ಪಿನ್ ಜಾಲಕ್ಕೆ ಇಲ್ಲಿ ಕಂಪ್ಲೀಟ್ ಆಗಿ ಒದ್ದಾಡಿ ಹೋದ ಪಾಕ್ ತಂಡ 128ಕ್ಕೆ ಈ ಟಾರ್ಗೆಟ್ ಭಾರತ ತಂಡಕ್ಕೆ ಕೊಟ್ಟಿತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.